ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಉಡುಪಿಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಬೂತ ಕುದುಲಿ ಅಥವಾ ಬೂತ ಕುದ್ದೇಲ್ ಅಂತ ಕೂಡ ಕರೀತಾರೆ. ಇದು ಬೇಳೆ ಹಾಕದೆ ಮಾಡುವಂಥದ್ದು, ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಅಷ್ಟೇ ರುಚಿಯಾಗಿ ಮಾಡುವಂಥದ್ದು ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿನ ಬಳಸ್ಕೊಂಡು ಇವತ್ತು ಈ ಅಡುಗೆನ ಮಾಡ್ತಾ ಇದ್ದೀನಿ. ಇದನ್ನ ಇಡ್ಲಿ ಜೊತೆ, ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗುತ್ತೆ, ಬೇಳೆ ಹಾಕಲ್ವಲ್ಲ, ಹಾಗಾಗಿ ಅದನ್ನ ಚೂರು ಮಾಡಿಕೊಂಡು ಫಸ್ಟ್ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಫಸ್ಟ್ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹುರ್ಕೊಳ್ಬೇಕು. ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಳ್ಳೇದು. ಒಂದು 3 ಸ್ಪೂನ್ನಷ್ಟು ಧನಿಯಾ, ಒಂದು 3 ಗುಂಟೂರು ಮೆಣಸಿನಕಾಯಿ ತಗೊಂಡ್ರೆ ಅದ್ರ ಡಬಲ್ ಕ್ವಾಂಟಿಟಿ 6 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಬಣ್ಣಕ್ಕೆ ಅಂತ ಹೇಳಿ. ಖಾರನ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮೆಣಸಿನಕಾಯಿನ ಬಳಸ್ಕೊಳ್ಬೋದು. ನಾವು ಇಲ್ಲಿ ಮಸಾಲೆ ಐಟಮ್ ಕೂಡ ಅಷ್ಟೇ ಕಡಿಮೆ ಹುರಿಯುವಂಥದ್ದಿರುತ್ತೆ. ಬೇಳೆ ಕೂಡ ಬೇಯಿಸ್ಕೊಳ್ಬೇಕು ಅನ್ನೋ ಕೆಲಸ ಇರೋದಿಲ್ಲ. ಇವತ್ತು ನಾನು ಇಡ್ಲಿ ಜೊತೆ ಮಾಡ್ತಾ ಇದ್ದೀನಿ. ಈಗ ಇದು ಹುರಿದಾಗಿದೆ. ಬೇಕಂದ್ರೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊಳ್ಬಹುದು. ಈಗ ಇದಿಷ್ಟು ಹುರಿದಿರೋದನ್ನ ನಾನು ಏನು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದು ರುಬ್ಬೋದಕ್ಕೂ ಮುಂಚೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕಿ ಇದನ್ನ ಹೀಗೆ ರುಬ್ಕೊಳ್ಬೋದು. ಅಥವಾ ಬೆಳ್ಳುಳ್ಳಿ ಬಳಸ್ತೀರಾ ಅನ್ನೋರು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಮತ್ತು ಈಗ ಸೀಸನ್ ವಿಂಟರ್ ಆಗಿರೋದ್ರಿಂದ ಬೆಳ್ಳುಳ್ಳಿ ಬಳಸೋದು ತುಂಬ ಒಳ್ಳೆಯದು. ಈಗ ನೆಕ್ಸ್ಟ್ ನಾನು ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ. ಈಗ ಆ ಸೈಡ್ ಈ ಸೈಡ್ ಕಟ್ ಮಾಡಿಕೊಂಡು ಫಸ್ಟ್ ಇದರಲ್ಲಿರುವಂತಹ ಕಹಿ ಅಂಶನೆಲ್ಲ ಈ ರೀತಿ ಉಜ್ಜಿಬಿಟ್ಟು ತೆಗಿಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ರೆ ಅದು ನೋಡ್ತಾ ಇರ್ಬೋದು, ನೊರೆ ಥರ ಬರ್ತಾ ಇದೆ. ಇದು ಕಹಿ ಏನಾದರೂ ಇತ್ತು ಅನ್ನೋದಾದರೆ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಈ ರೀತಿ ಮಾಡ್ಕೊಳ್ಬೇಕು. ಆದರೂ ಕೂಡ ಕಹಿ ಇತ್ತು ಅನ್ನೋದಾದರೆ ನಾವು ಹೋಳುಗಳನ್ನೆಲ್ಲ ಉಪ್ಪು ಮತ್ತು ಅರಿಶಿನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ರು ಕೂಡ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ. ಅಥವಾ ಅಕ್ಕಿ ತೊಳೆದಿದ್ದು ನೀರು ಇರುತ್ತಲ್ಲ ಅದರಲ್ಲಿ ಕೂಡ ಹೋಳುಗಳನ್ನು ಹಾಕಿಟ್ರೆ ಒಂದು ಅರ್ಧ ಗಂಟೆ ಕಹಿ ಅಷ್ಟು ಬಿಟ್ಕೊಳ್ಳುತ್ತೆ. ಈಗ ನಾನು ಹೋಳುಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ತಿರುಳೆಲ್ಲ ತೆಗಿಬೇಕು. ಈ ತಿರುಳು ಕಹಿ ಇಲ್ಲ ಅನ್ನೋದಾದರೆ ನಾವು ಇದನ್ನು ತಂಬಳಿ ಮಾಡೋದಕ್ಕೆ ಬಳಸ್ಬೋದು. ಫಸ್ಟು ಟೇಸ್ಟ್ ನೋಡ್ಕೊಳ್ಬೇಕು ಕಹಿ ಇದೆಯೋ ಇಲ್ವೋ ಅಂತ. ಇದು ಕಹಿ ಇಲ್ಲ ಸ್ವಲ್ಪ ಕೂಡ. ನಾನು ಇದನ್ನು ತಂಬಳಿ ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಹೋಳುಗಳನ್ನು ಕೂಡ ಅಷ್ಟೇ ನಾವಿಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಬೂತ ಕುದಿಲು ಅಥವಾ ಬೂತ ಕುದ್ದೇಲ್ ಅಂತ ಕೂಡ ಕರೀತಾರೆ. ದೊಡ್ಡದಾಗಿ ಹೋಳಿರುತ್ತೆ. ಇನ್ನೂ ದೊಡ್ಡದಾಗಿ ಹೋಳನ್ನ ಮಾಡ್ಕೊಳ್ಬಹುದು ಬೇಕು ಅನ್ನೋದಾದರೆ. ನಾನಿಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ನಾನು ಹೋಳುಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಹೋಳುಗಳು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ರೀತಿ ಹಾಕಬಾರ್ದು. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಸಾಂಬಾರು ತುಂಬ ನೀರು ಹಾಕಿ ಎಲ್ಲ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಬಳಸಬೇಕಾಗತ್ತೆ ಇದಕ್ಕೆ. ಯಾಕಂದರೆ ನಾವಿಲ್ಲಿ ಬೇಳೆ ಹಾಕಲ್ಲ, ತಿಕ್ಕಾಗಿ ಬರಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ಹೋಳನ್ನ ಎಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟು ದೊಡ್ಡದಾಗಿದ್ರೆ ಹೋಳು ಸಾಕು. ನಾನಿಲ್ಲಿ ಇಬ್ಬರಿಗಷ್ಟೇ ಮಾಡ್ತಾ ಇರೋದು. ಹಾಗಾಗಿ ಫುಲ್ಲು ನಾನು ಮಂಗಳೂರು ಸೌತೆಕಾಯಿ ಬಳಸ್ತಾ ಇಲ್ಲ. ಅರ್ಧದಷ್ಟು ಮಾತ್ರ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧನ ನಾವು ಸಾಂಬಾರಾದರೂ ಮಾಡ್ಬೋದು, ಸಾಗೋನಾದರೂ ಮಾಡ್ಬೋದು, ಪಲ್ಯ ಮಾಡೋಕ್ಕಾದರೂ ಬಳಸ್ಕೊಳ್ಬೋದು. ನೆಕ್ಸ್ಟ್ ಈಗ ಒಂದು ಬಾಣಲೆಗೆ ನಾನು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ 1/4 ಚಮಚದಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಹೋಳುಗಳನ್ನು ಹಾಕಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಹೋಳು ಬೇಯುವಾಗ ಬರೀ ನಾವು ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಹೋಳು ಹೀರ್ಕೊಳ್ಳೋದಕ್ಕೆ. ಹುಣಸೆ ರಸ ಎಲ್ಲ ಹಾಕೋದು ಬೇಡ. ಯಾಕಂದರೆ ಬಣ್ಣ ಸೌತೆಕಾಯಿ ಆಲ್ರೆಡಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹಾಗಾಗಿ ಹುಳಿನ ನಾವು ಹೋಳು ಬೇಯಿಸುವಾಗ ಹಾಕಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅರಿಶಿನೂ ಕೂಡ ಅಷ್ಟೇ ಹೋಳು ಬೇಯಿಸುವಾಗ ಹಾಕೋದು ಬೇಡ. ನಾವು ರುಬ್ಬೋದಕ್ಕೇನೆ ಮಸಾಲೆಗೆ ಹಾಕ್ಕೊಂಡಿದ್ವಿ. ಈಗ ಚೆನ್ನಾಗಿ ಹೋಳುಗಳನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿಬಿಟ್ಟು ಬೇಯಿಸಿದ್ರೆ ಬೇಗ ಬೇಯುತ್ತೆ. ನಾವು ಕುಕ್ಕರ್ ಬಳಸದೆ ಬೇಳೆ ಕೂಡ ಬೇಯಿಸ್ಕೊಳ್ದೆ ತುಂಬ ಸುಲಭವಾಗಿ ಮಾಡಬಹುದು. ಟೊಮೊಟೊ ಬೇಕು ಅಂತಿಲ್ಲ, ಈರುಳ್ಳಿ ಬೇಕು ಅಂತಿಲ್ಲ, ತುಂಬ ಸುಲಭವಾಗಿ ಮಾಡಬಹುದು. ಮತ್ತು ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡಿಕೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ನಾವು ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಬದಲಾಗಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಬಹುದು. ನಾನು ಚಳಿಗಾಲ ಆಗಿರೋದ್ರಿಂದ ಮಾತ್ರ ಇಲ್ಲಿ ಬೆಳ್ಳುಳ್ಳಿ ಬಳಸಿದ್ದೀನಿ. ಬೇಸಿಗೆಯಲ್ಲೆಲ್ಲ ಆದರೆ ನಾನು ಇಂಗನ್ನು ಬಳಸ್ಕೊಳ್ತೀನಿ. ಈಗ ಹೋಳು ಬೆಂದಿದೆಯೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಹೋಳೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು, ಚೆನ್ನಾಗಾಗಿದೆ. ಉಪ್ಪನ್ನು ಕೂಡ ಅಷ್ಟೇ ಒಂದೇ ಸಲ ಜಾಸ್ತಿ ಹಾಕಿ ಬೇಯಿಸಬಾರ್ದು. ಹೋಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈಗ ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ತೊಳೆದ್ಬಿಟ್ಟು ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು. ನೀವು ಏನಾದರೂ ಇನ್ ಕೇಸ್ ಅನ್ನಕ್ಕೆ ಬಳಸ್ತೀರಾ ಅಂತಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನು ನಾನು ಇಲ್ಲಿ ಇವತ್ತು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಒಂದು ಕುದಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ನಾನು ಇಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಬೇಕು. ಹೋಳು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಬೆಲ್ಲ ಮತ್ತೆ ಆಪ್ಷನಲ್ ಬೇಕು ಅಂತಲೇ ಏನಿಲ್ಲ, ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಇಡ್ಲಿ ಕಾಂಬಿನೇಷನ್ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಕುದಿ ಬಂದಾಗ. ಇದಿಷ್ಟನ್ನು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ, ಅಥವಾ ತುಪ್ಪ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಾಗುತ್ತೆ. ಕೊಬ್ಬರಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಕುದಿ ಕುದಿಸಿದ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಬೇಳೆ ಕೂಡ ಹಾಕಿಲ್ಲ ನಾನು, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ. ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.